ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಕೆಪಿಎಸ್ ಶಾಲೆಯ ಆವರಣ ತಳಿರು ತೋರಣಗಳಿಂದ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇದೇ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀನಿವಾಸಪ್ಪ MS ರವರ ವಯೋನಿವೃತ್ತಿ ಸನ್ಮಾನ ಸಮಾರಂಭ. ಶ್ರೀನಿವಾಸಪ್ಪ MS ದಂಪತಿಗಳನ್ನು ವೇದಿಕೆಗೆ ಕರೆತರುವಾಗ ಬ್ಯಾಂಡ್ ಸೆಟ್ ಸದ್ದಿನೊಂದಿಗೆ ವಿದ್ಯಾರ್ಥಿಗಳು ಹೂಮಳೆ ಸುರಿಸಿ ಅಭೂತಪೂರ್ವ ಸ್ವಾಗತ ಕೋರುತ್ತಿರುವ ದೃಶ್ಯ ನೋಡಬಹುದು. ಶ್ರೀನಿವಾಸಪ್ಪ MS ರವರು MS ಸರ್ ಅಂತಲೂ ಕರೆಯುತ್ತಾರೆ. ಶ್ರೀಯುತರು ಇದೇ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಉನ್ನತ ವ್ಯಾಸಂಗ ಮಾಡಿ ಶಿಕ್ಷಕ ವೃತ್ತಿ ಆರಿಸಿಕೊಂಡು ಸುದೀರ್ಘವಾಗಿ 34 ವರ್ಷಗಳಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿ ಇಂದು ಯಗವಕೋಟೆ ಕೆಪಿಎಸ್ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದರು. MS ರವರು ಇದುವರೆಗೆ ಅನೇಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ಆಯಾ ಗ್ರಾಮದ ಶಾಲೆಯ ಮಕ್ಕಳ ಹಾಜರಾತಿ ಹೆಚ್ಚಿಸುವಲ್ಲಿ ಇವರ ಪ್ರಾಮಾಣಿಕ ಸೇವೆ ಶ್ಲಾಘನೀಯ ಎಂದು ಹೇಳಬಹುದು. ತಮ್ಮ ಜೀವನವನ್ನು ಶಾಲೆಗೆ ಮುಡುಪಾಗಿಟ್ಟು ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿಸುವಲ್ಲಿ ಇವರ ಶ್ರಮ ಅಪಾರವಾದದ್ದು ಎಂದು ಹೇಳಿದರೆ ತಪ್ಪಾಗಲಾರದು. ಇವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರು ಸೇವೆ ಸಲ್ಲಿಸಿರುವ ಗ್ರಾಮಗಳಲ್ಲಿ ಪೋಷಕರು ಸ್ಥಳೀಯ ಮುಖಂಡರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಆ ಶಾಲೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಲ್ಲಿ ಇವರ ಸೇವೆ ಅನನ್ಯ. ಇವರ ಸರಳತೆ, ನೇರ ನುಡಿ ಪ್ರತಿಯೊಬ್ಬರಿಗೂ ಇಷ್ಟಪಡುತ್ತಾರೆ. ವಿದ್ಯಾರ್ಥಿಗಳ ಪುರೋಗತಿಗೆ ಹೆಚ್ಚು ಒತ್ತು ನೀಡಿ ಅವರ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಗಲಿರುಳು ಶ್ರಮಿಸಿದ್ದಾರೆ. ಶ್ರೀಯುತರು ವಯೋನಿವೃತ್ತಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭಕ್ಕೆ ತಾಲೂಕಿನಾದ್ಯಂತ ಶಿಕ್ಷಕ ಬಂಧುಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರು, ಸ್ಥಳೀಯ ಮುಖಂಡರು, ಸಾರ್ವಜನಿಕರು, ಹಳೆ ವಿದ್ಯಾರ್ಥಿಗಳು, ಶ್ರೇಯೋಭಿಲಾಷಿಗಳು ಆಗಮಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುತ್ತಿರುವ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಶ್ರೀಯುತ MS ಅವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಕಾಲ್ಮಕ್ಳಿಂದ ಕರಕಮಾಕಳಲ್ಲಿ ಶಾಲೆ ವತಿಯಿಂದ ಚಿಕ್ಕ ಕರಕಮಾಕಳಲ್ಲಿ ಶಾಲೆ ವತಿಯಿಂದ ಶ್ರೀಯುತ MS ಅವರಿಗೆ ಸನ್ಮಾನ ಕಾರ್ಯಕ್ರಮ. ಕ್ಲಾಪ್ಸ್ ಅನ್ನು ಹೊಡಿ. सद्गमय तमसोमा ज्योतिर्गमय मृत्योर्मा अमृतंगमय ओम शांति 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 लक्ष्मीं क्षीरसमुद्रराजतनयां क्षीरंगदामेश्वरीं दासीभूत समस्तदेववनितां लोकैकदीपाङ्कुरां श्रीमन्नन्दकटाक्षलब्धविवह ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियां सरस्वती श्रीलक्ष्मीवरलक्ष्मीश्च प्रसन्न मम सर्वदा दीपमहालक्ष्मी. ಅದೇ ರೀತಿ ಅವರ ಧರ್ಮ ಪತ್ನಿಯಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ರವರಿಗೂ ಸಹ ಈ ಒಂದು ಕಾರ್ಯಕ್ರಮ ದಯವಿಟ್ಟು ವಿನಂತಿ. ಅದೇ ರೀತಿ ಸುರೇಶ್ ಸರ್ ವತಿ ಸರ್ ಅವರಿಗೆ ಹಾಗೂ ಬುರಗಮಗಲಹಳ್ಳಿ ನಾಗರಾಜ್ ಅವರ ಕಡೆಯಿಂದ ಶ್ರೀಯುತ MS ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಸರ್ ಈ ಕಡೆ ಬನ್ನಿ. CS ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ. ಸ್ವಲ್ಪ ಅಡ್ಡ ಹೋಗಿ.
ನನ್ನ ವೃತ್ತಿ ಜೀವನದ ಒಂದು ಕೊನೆಯ ದಿನ, ನಿವೃತ್ತಿ ದಿನ ಆಗಿದೆ. ಇದು ಇಡೀ ನನ್ನ ಬದುಕಿನಲ್ಲಿ ಮರೆಯಲಾರದಂಥ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನವಾಯಿತು. ಕಾರಣ ಏನೆಂದರೆ, ಇವತ್ತು ನನ್ನ ಅಪಾರವಾದ ಶಿಷ್ಯರಿಂದ, ಅಭಿಮಾನಿಗಳು, ಶಿಕ್ಷಕರು, ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕವೃಂದದವರು ಕೂಡ, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕವೃಂದದವರು ಕೂಡ ಬಂದು ಇವತ್ತು ನನ್ನ ಒಂದು ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ನಿಜವಾಗಲೂ ನಾನು ಮರೆಯಲಾಗದಂಥ ದಿನವಾಯಿತು. ಈ ಒಂದು ಇಷ್ಟು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಬೇಕಾದರೆ ನನ್ನ ಒಬ್ಬನ ಚೈತನ್ಯದಿಂದ ಅಲ್ಲ, ಇಡೀ ನನ್ನ ಒಂದು ಶಿಕ್ಷಕ ಸಮುದಾಯ, ನನ್ನ ಸ್ಟಾಫ್ ಏನಿದೆ, ನಮ್ಮ ಯಗೋಕೋಟೆ ಶಾಲೆ, ಎರಡೂ ಶಾಲೆಗಳ ಶಿಕ್ಷಕವೃಂದದವರು, ಅದರಲ್ಲಿ ನಮ್ಮ ಪ್ರೌಢಶಾಲೆಯ ಶಿಕ್ಷಕವೃಂದದವರಂತೂ ಒಂದು 8 ದಿವಸದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಿ, ಊರಿನ ಪ್ರಮುಖರನ್ನು ಕೂಡ ಸಭೆಯನ್ನು ಕರೆಸಿ ಅವರ ಪ್ರಮುಖರಿಂದ ಸಹಕಾರ ಪಡ್ಕೊಂಡು ಈ ಒಂದು ಶಾಲೆಗೆ MS ಅವರು ನೀಡಿರ್ತಕ್ಕಂಥ ಸಹಕಾರಕ್ಕೆ, ಅವರು ಶ್ರಮಿಸಿರೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಅವರಿಗೆ ಸಂತೃಪ್ತಿಯಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ವೇದಿಕೆಯಿಂದ ಬೀಳ್ಕೊಡುಗೆ ಕೊಡಬೇಕು ಅಂತೇಳಿ ಆಶಿಸಿದರು. ಆ ಒಂದು ಮಾತಿನಂತೆ ನಮ್ಮ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ ಸುಧಾ ಮೇಡಮ್ ಅವರಾಗಿರ್ಬೋದು, ಹಾಗೆ ಮಂಜುನಾಥ್ ಸರ್ ಅವರಾಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಹಾಗೆ ನನ್ನ ಎಲ್ಲ ಇವರು ದೈಹಿಕ ಶಿಕ್ಷಕರಾದಂಥ ಶ್ರೀಯುತ ರವೀಂದ್ರ ಸರ್ ಆಗಿರ್ಬೋದು, ಹಾಗೆ ಎಲ್ಲ ನನ್ನ ಗೌರವಾನ್ವಿತ ಒಂದು ಅತಿಥಿ ಶಿಕ್ಷಕರು ಅಂತ ಹೇಳೋಕ್ಕಿಂತ ನನ್ನೆಲ್ಲ ಸೋದರಿಯರು ಅಂತ ಭಾವಿಸ್ತೀನಿ ಅವ್ರನ್ನ. ಯಾಕಂದರೆ ಸದಾಕಾಲ ನನ್ನ ಶಾಲೆಯ ಅಭಿವೃದ್ಧಿಗೆ ಅವರಿಗೆ ಬರ್ತಕ್ಕಂಥ ಕಡಿಮೆ ವೇತನವಿದ್ದರೂ ಕೂಡ ಇವತ್ತು ನನ್ನ ಶಾಲೆ ಇಷ್ಟೆಲ್ಲ ಉತ್ತಮ ಫಲಿತಾಂಶ ಬರೋಕ್ಕೆ ಆತ್ಮೀಯವಾಗಿ ಶ್ರಮಿಸಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ. ಹಾಗೆ ನನ್ನ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕವೃಂದದವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಗ್ರಾಮಸ್ಥರಂತೂ ತನು ಮನ ಧನ SDMC ಅವರು ಮತ್ತು ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಈ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ನಡೀಬೇಕಾದ್ರೆ ಬಹಳಷ್ಟು ಶ್ರಮಿಸಿದ್ದಾರೆ. ಅವರಿಗೆ ಮತ್ತು ನನ್ನ ಇಲಾಖೆಗೆ ನನ್ನ ಸುದೀರ್ಘವಾದಂಥ ಒಂದು 38 ವರ್ಷಗಳ ಸೇವೆಯನ್ನು ನಡೆಸೋದಕ್ಕೆ, 38 ವರ್ಷಗಳ ಸೇವೆಯಲ್ಲಿ ಎಲ್ಲೂ ಕೂಡ ಒಂದು ಚೂರು ಕಪ್ಪು ಮಚ್ಚೆ ಇಲ್ಲದೆ ನನ್ನ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಬರೋಕ್ಕೆ ನನ್ನ ಸಹಕಾರಿಯಾಗಿರ್ತಕ್ಕಂಥ ನನ್ನ ಇಲಾಖೆ ನನಗೆ ಬಹಳಷ್ಟು ಒಂದು ಕೋಆಪರೇಷನ್ ಕೊಟ್ಟು ಈ ಒಂದು ಇಲಾಖೆಯಲ್ಲಿ ಯಶಸ್ವಿಯಾಗೋದಕ್ಕೆ ಸಾರ್ಥಕವಾಯಿತು. ಹಾಗೆ ಇಡೀ ನನ್ನ ಈ ಒಂದು ಬದುಕಿಗೆ, ನನ್ನ ಶಿಕ್ಷಣದ ಬದುಕಿನಿಂದ ಹಿಡಿದು ಇಡೀ ನನ್ನ ಜೀವನದ ಬದುಕಿಗೆ ನನ್ನ ಕುಟುಂಬ ಮುಖ್ಯ. ಇಡೀ ಕುಟುಂಬ ನನಗೆ ಪ್ರೌಢಶಾಲೆಗೆ ಬರತಕ್ಕಂಥ ಸ್ಥಿತಿಯಲ್ಲೂ ಕೂಡ ನಾವು ಇರಲಿಲ್ಲ, ಓದುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಸ್ಥಿತಿಯಲ್ಲೂ ಕೂಡ ನನ್ನ ಕುಟುಂಬವು SSLC ಮಾಡಿಸಿ TCH ಮಾಡಿಸಿದಾಗ ನನಗೆ ತುಂಬ ಖುಷಿಯಾಯಿತು. ಈಗ ಈ ಒಂದು ಶಿಕ್ಷಕ ವೃತ್ತಿಗೆ, ನನಗೆ ಒಳ್ಳೆಯ ವೃತ್ತಿಗೆ ನನ್ನ ಕುಟುಂಬ ತೊಡಗಿಸ್ಕೊಡ್ತು. ಆ ವೃತ್ತಿಯನ್ನು ನಾನು ನನ್ನ ಜೀವನಕ್ಕೆ ಅಳವಡಿಸಿಕೊಂಡು ಇಡೀ ನನ್ನ ಜೀವನವೇ ನನ್ನ ವೃತ್ತಿ ಅಂತೇಳಿ ಭಾವಿಸಿ ಆ ಒಂದು ಜೀವನದಲ್ಲಿ ಯಶಸ್ವಿಯಾದಂಥ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು. ನಾನು ಮಾಡಿರ್ತಕ್ಕಂಥ ಶಾಲೆಗಳಲ್ಲಿ, ಎಲ್ಲ ಶಾಲೆಗಳಲ್ಲೂ ಕೂಡ ನನ್ನ ಕೈಲಾದಷ್ಟು ನಾನು ಸಾಧ್ಯವಾದಷ್ಟು ಶ್ರಮಿಸಿ ನನ್ನ ವೃತ್ತಿಗೆ ನ್ಯಾಯವನ್ನು ಒದಗಿಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಹೊರತು ಅತಿಶಯೋಕ್ತವಾಗಿ ನಾನು ಇಂಪ್ರೂವ್ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ನನ್ನ ವೃತ್ತಿಗೆ ನಾನು ನ್ಯಾಯವನ್ನು ಒದಗಿಸ್ಕೊಂಡಿದ್ದೀನಿ ಮತ್ತು ಇಲಾಖೆಯ ಜವಾಬ್ದಾರಿಯನ್ನು ಸಕ್ರಿಯವಾಗಿ ನಡೆಸ್ಕೊಡೋದಕ್ಕೆ ಕಾರಣವಾಯಿತು. ಇಷ್ಟು ಈ ಒಂದು 34 ವರ್ಷಗಳ ಸೇವಾವಧಿಯಲ್ಲಿ ನನ್ನ ವೃತ್ತಿ ಜೀವನ ಸಾರ್ಥಕ ಜೀವನ ಆಗಿ ಇವತ್ತು ನನಗೆ ಸಂತೋಷದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಾನು ಸಮಸ್ತ ಜನರಿಗೆ, ಸಮಸ್ತ ಬಂಧುಗಳಿಗೆ ಮತ್ತು ಪೋಷಕರಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಂತೃಪ್ತಿಯಾದಂಥ ದಿನವನ್ನು ಇಡೀ ನನ್ನ ಜೀವನದಲ್ಲಿ ಮರೆಯದಂಥ ದಿನವಾಗಿದೆ ಅಂತೇಳಿ ಮತ್ತೊಮ್ಮೆ ನಾನು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಾನು ಈ ಶಾಲೆಯಲ್ಲಿ 2 ವರ್ಷಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಈ ಶಾಲೆಗೆ ಅತ್ಯುತ್ತಮ ಶಾಲೆ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಾಲೆ ಅಂತ ಘೋಷಣೆ ಮಾಡಿ 1 ಲಕ್ಷ ರೂಪಾಯಿ ಶಾಲಾ ಅಭಿವೃದ್ಧಿಗೆ ಅಂತೇಳಿ ಇಲಾಖೆ ಕೊಡ್ತು. ಅದರ ಜೊತೆಗೆ ನನಗೆ ಉತ್ತಮ ಶಿಕ್ಷಕ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿತು. ಕಾರಣ ಏನಂದರೆ
ಇವತ್ತು ಇಷ್ಟು ಸುಂದರವಾಗಿರ್ತಕ್ಕಂಥ ಶಾಲೆಯ ಅಭಿವೃದ್ಧಿ ಆಗಬೇಕಾದ್ರೆ ನಾನು ನನ್ನ ಕೈಲಾದಷ್ಟು ಶ್ರಮಿಸಿದ್ದೀನಿ. ಇದಕ್ಕೆ ಅನೇಕ ದಾನಿಗಳ, ಅನೇಕ ಮಹನೀಯರ ಒಂದು NGO ಸಹಕಾರಗಳಿಂದ ಈ ಒಂದು ಶಾಲೆ ಅಭಿವೃದ್ಧಿಗೊಳಿಸೋದಕ್ಕೆ ಸಾಧ್ಯವಾಯಿತು. ಇಷ್ಟೆಲ್ಲ ಮಾಡ್ಕೊಂಡು ಬಂದು ಇವತ್ತು ಒಂದು ಕೊನೆಯ ದಿನ, ನನ್ನ ವೃತ್ತಿ ಜೀವನದ ಬದುಕು ಕೊನೆಯ ದಿನ. ಆದರೆ ವೃತ್ತಿಯಿಂದ ನಿವೃತ್ತಿ ಆಗ್ತಿದ್ದೀನಿ ಹೊರತು ನನ್ನ ಶಿಕ್ಷಕ ಅನ್ನುವ ಒಂದು ಪದದಿಂದ ನಾನು ನಿವೃತ್ತಿ ಆದಂತಿಲ್ಲ. ನಾನು ಇನ್ನೂ ಸೇವೆ ಸಲ್ಲಿಸೋಕ್ಕೆ ಆಸೆ ಇದೆ. ಅಂಥ ಅವಕಾಶ ಇಲ್ಲಾದರೂ ಸಿಕ್ಕಿದ್ರೆ ಇನ್ನೂ ಕೂಡ ಪಾಠ ಮಾಡಬೇಕು ಅಂತೇಳಿ ಒಂದು ಆಸೆ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನಗೆ ಇಷ್ಟೆಲ್ಲ ಗೌರವ ನೀಡಿ ನನ್ನನ್ನು ಸನ್ಮಾನಿಸಿದ, ಸತ್ಕರಿಸಿದ, ಸಗೌರವದಿಂದ ಇಲ್ಲಿ ಬೀಳ್ಕೊಡ್ತಾ ಇರ್ತಕ್ಕಂಥ ನನ್ನ ಸಿಬ್ಬಂದಿ, ನನ್ನ ಸಹೋದರ ಸಹೋದರಿಯರಿಗೆ ನಾನು ಸದಾಕಾಲ ಹೀಗೆ ಚಿರುಣಿನಾಗಿರ್ತೀನಿ ಅಂತೇಳಿ ನಾನು ಭಾವಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.